ಕ್ವಾಟ್ಲೆ ಕಿಚನ್ ಈಗಾಗಲೇ ಶನಿವಾರ ಭಾನುವಾರ ಪ್ರೋಮೋ ಬಿಟ್ಟಿದ್ದಾರೆ. ಇದನ್ನು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ, ತುಂಬಾ ಮನೋರಂಜನೆ ಸಿಗೋದಂತೂ ಗ್ಯಾರಂಟಿ. ಓಂ ಪ್ರಕಾಶ್ ರಾವ್, ವಾಣಿ ಇವರಿಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಓಂ ಪ್ರಕಾಶ್ ರಾವ್ ಅವರು ಚಿತ್ರೀಕರಣ ಸಮಯದಲ್ಲೆಲ್ಲ ಅವ್ರ ಕೋಪ ಯಾವ ರೀತಿ ಇರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತು. ಅವ್ರ ಕೋಪ ಮಾಡ್ಕೊಳೋ ರೀತಿ, ಅವ್ರು ಮಾತಾಡೋ ರೀತಿ, ಇದರಿಂದ ತುಂಬಾ ಮನೋರಂಜನೆ ಸಿಗತ್ತೆ. ಈ ಒಂದು ಕಾರಣದಿಂದ ನೋಡೋ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ, ಮತ್ತು ಒಳ್ಳೆ TRPನೂ ಸಿಗತ್ತೆ. ಅದನ್ನು ಇವರು ತುಂಬ ಚೆನ್ನಾಗಿ ಬಳಸ್ಕೊತಿದ್ದಾರೆ. ಈಗ ಕೊಟ್ಟಿರೋ ಟಾಸ್ಕ್ ಪ್ರಕಾರ ಅಲ್ಲಿ ಕೆಲವೊಂದು ಹಣ್ಣಿನ ಚಿತ್ರಗಳಿದೆ. ಆ ಹಣ್ಣಿನ ಹೆಸರು ಏನು ಅಂತ ಹೇಳ್ದಿರೇ ವಾಣಿಯವರು ಆಕ್ಷನ್ ಮಾಡಿ ತೋರಿಸ್ಬೇಕು. ಇದನ್ನು ಓಂ ಪ್ರಕಾಶ್ ರಾವ್ ಅವರು ಯಾವ ರೀತಿ ಗುರುತಿಡಿತಾರೆ, ಇದು ವಾಣಿಯವ್ರಿಗೆ ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆಯವರಾದರೆ ತುಂಬ ತಾಳ್ಮೆಯಿಂದ ಗೆಸ್ ಮಾಡಿ ಮಾಡ್ತಿದ್ರು. ಆದರೆ ಓಂ ಪ್ರಕಾಶ್ ರಾವ್ ಅವ್ರು ಸುಮ್ಮನೆ ಕೂತಿದ್ರೇ ತಲೆ ಗೀಚ್ಕೊತಾರೆ, ತಲೆ ಕೆಡಿಸ್ಕೊಳ್ತಾರೆ. ಇನ್ನು ಈ ಥರ ಟಾಸ್ಕ್ ಕೊಟ್ಟರೆ ಯಾವ ರೀತಿ ಮಾಡ್ತಾರೆ, ಈಗಾಗಲೇ ಪ್ರೋಮೋ ಅಲ್ಲಿ ತೋರಿಸಿದ್ದಾರೆ. ವಾಣಿಯವ್ರನ್ನ ಬೈಯೋದು, ಅವರು ಬೈಯೋದು ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ವಾಣಿಯವರು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ನೋಡೋಣ. ಓಂ ಪ್ರಕಾಶ್ ರಾವ್ ಅವರು ಅಲ್ಲಿದ್ದಾರೆ ಅಂದರೆ ಬರೀ ವಾಣಿಯವ್ರು ಮಾತ್ರ ಅಲ್ಲ, ಅಲ್ಲಿರೋರ್ನೆಲ್ಲ ಬೈಯೋದಂತೂ ಗ್ಯಾರಂಟಿ. ಈಗಾಗಲೇ ಇದನ್ನು ನೋಡಿ ಅಲ್ಲಿರೋರೆಲ್ಲ ನಗಿತಿದ್ದಾರೆ. ಜಡ್ಜಸ್ಸು ಅಷ್ಟೇ ಹೊಟ್ಟೆ ಉಣ್ಣಾಗೋ ಥರ ನಗಿತಿದ್ದಾರೆ. ಇನ್ನು ನಮಗೆಲ್ಲ ಯಾವ ರೀತಿ ಮನೋರಂಜನೆ ಸಿಗತ್ತೆ ಇದರಿಂದ. ಮತ್ತೆ ಇದನ್ನು ನೋಡ್ತಾ ಇದ್ರೆ ಈ ಸತಿ ಗೆಟಪ್ ರೌಂಡು ಅಂತ ಅನಿಸ್ತಿದೆ. ಅಲ್ಲಿ ಬಂದಿರೋದು ನೋಡ್ತಿದ್ರೆ ಒಬ್ಬೊಬ್ರು ಒಂದೊಂಥರ ವೇಷ ಹಾಕೊಂಡ್ ಬಂದಿದ್ದಾರೆ. ವಾಣಿ ಅವರು ದಂಪತಿಗೆ ಸವಾಲ್ ಮಂಜುಳಾ ಗೆಟಪಲ್ಲಿ ಬಂದಿದ್ದಾರೆ. ಮತ್ತೆ ನವಾಜ್ನ ನೋಡ್ತಿದ್ರೆ ತುಂಬಾನೇ ನಗು ಬರ್ತಿದೆ. ಯಾಕಂದ್ರೆ ಅವರು ನಾನಿನ್ನ ಬಿಡಲ್ಲಾರೆ ಅನಂತ್ ನಾಗ್ ತರ ವೇಷ ಹಾಕೊಂಡ್ ಬಂದಿದ್ದಾರೆ. ತುಕಾಲಿ ಸಂತೋಷ್ ಅವರು ರಾಜರ್ ತರ ಯಾವ್ದೋ ಗೆಟಪ್ ಹಾಕೊಂಡ್ ಬಂದಿದ್ದಾರೆ. ಕರಿಬಸಪ್ಪ ಅವರು ರಾಜನ್ ತರನೇ ಗೆಟಪ್ ಹಾಕೊಂಡ್ ಬಂದಿದ್ದಾರೆ. ಅದೇ ತರ ಸೂರಜು, ಕಾವ್ಯಗೌಡ ಎಲ್ಲರೂ ಒಂದೊಂದು ಗೆಟಪಲ್ಲಿ ಬಂದಿದ್ದಾರೆ. ಆದ್ರೆ ಅವ್ರ ಗೆಟಪ್ ನೋಡ್ತಿದ್ರೆ ಸಿಂಪಲ್ ಆಗಿದೆ. ಯಾಕಂದ್ರೆ ಇಲ್ಲಿ ಕ್ವಾಟ್ಲೆಗಳು ಕುಕ್ಕುಗೆ ಕ್ವಾಟ್ಲೆ ಕೊಡೋದಕ್ಕಿಂತ ಕುಕ್ಕುಗಳೇ ಚೆನ್ನಾಗಿ ಕ್ವಾಟ್ಲೆ ಕೊಡ್ತಿದ್ದಾರೆ. ರಕ್ಷಿತಾ ಓಂ ಪ್ರಕಾಶ್ ರಾವ್ ಅವ್ರನ್ನ ನೋಡ್ತಿದ್ರೆ ಕ್ವಾಟ್ಲೆಗಳೇ ತಲೆ ಕೆಡಿಸ್ಕೊಂಡಿದ್ದಾರೆ ರೀತಿ ಕ್ವಾಟ್ಲೆ ಕೊಡ್ತಿದ್ದಾರೆ. ಇನ್ನು ನಾಳೆ ಶನಿವಾರ ಕಾದು ನೋಡೋಣ ಯಾವ ರೀತಿ ಇರತ್ತೆ ಇದು ಅಂತ. ನಿಮಗೆ ಇದರಲ್ಲಿ ಯಾವ ಜೋಡಿ ಇಷ್ಟ, ಯಾರಂದ್ರೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.